ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು 4:30 ಹಂಗೆ ಎದ್ದು ಬೆಳಿಗ್ಗೆನೇ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವ್ಲಾಗ್ಸ್ನ ನೋಡಿ. ವಿಡಿಯೋ ಏನಾರ ಇಷ್ಟ ಆದರೆ ವಿಡಿಯೋ ಕೊನೆಗೊಂದು ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಅಲ್ಲೇ ಆಲ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವ್ಲಾಗ್ಸ್ನ ನೋಡಿ. ಹಾಗೆ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆನೇ ಬೇಗನೆ ಇರ್ತಾ ಇದ್ದೀನಿ. ಅಮ್ಮ ಇರೋದ್ರಿಂದ 4 ಗಂಟೆಗೆಲ್ಲ ಎಬ್ಬಿಸ್ಬಿಡ್ತಾರೆ. 4:15 ಹಂಗೆ ನಾವು ಅಂಗಡಿಗೆ ಹೊರಡ್ತಾ ಇದ್ದೀವಿ. 5 ಗಂಟೆಗೆಲ್ಲ ತೆಗೆದುಬಿಡ್ತೀವಿ ಅಂಗಡಿನ. ಸೊ ಈ ರೀತಿ ಮಾಡೋದ್ರಿಂದ ನಮಗೂ ವ್ಯಾಪಾರ ಚೆನ್ನಾಗಾಗುತ್ತೆ. ಹಾಗೆ ನಾನು ಬೆಳಿಗ್ಗೆನೇ ಬೇಗ ಎದ್ದು, ಯಾಕಂದರೆ ತುಂಬಾ ಚಳಿ ಇರುತ್ತೆ ಫ್ರೆಂಡ್ಸ್ ಇವಾಗ. ಅದಕ್ಕೋಸ್ಕರ ಫಸ್ಟ್ ಮುಖದಕ್ಕೆ ತೊಳೆಯೋದಕ್ಕೆ ಅಂತೇಳಿ ನೀರು ಇಟ್ಕೊಂಡು ಸೊ ರೆಡಿಯಾಗಿ ಅಂಗಡಿಗೆ ಹೊರಡ್ತಾ ಇದ್ದೀನಿ. ಸೊ ಅಂಗಡಿಗೆ ಅಂದರೆ ಬೆಳಿಗ್ಗೆ ಒಂದು ಸ್ವಲ್ಪ ವ್ಲಾಗ್ಸ್ನ ಮಾಡಿಕೊಂಡೆ. ಮತ್ತು ಮನೆಗೆ ಬಂದ ಮೇಲೆ ನಾನು ಇವತ್ತಿನ ಪೂರ್ತಿ ರೂಟೀನ್ನ ಶೇರ್ ಮಾಡ್ಕೋತೀನಿ. ಸೊ ಇವತ್ತಿನ ಒಂದು ಮ್ಯಾಂಗೋ ಜ್ಯೂಸ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಿದ್ದೀರ ಪೂರ್ತಿ ವ್ಲಾಗ್ಸ್ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಿಸ್ ಮಾಡಬೇಡಿ. ಅಂಗಡಿಯಿಂದ ಇವಾಗ ಬಂದು ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ಸ್ನ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಇವಾಗ ಸಾಯಂಕಾಲ ಮನೆಗೆ ಬಂದ ಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ವ್ಲಾಗ್ಸ್ನ. ಸೊ ಮನೆ ಬರ್ತಾ ಇದ್ದಂಗೆ ಸೊ ಮಾವಿನ ಹಣ್ಣಿತ್ತು, ಅಂದರೆ ತೋತಾಪುರಿ ಮಾವಿನ ಹಣ್ಣಿದೆ. ತುಂಬಾ ಹುಳಿ ಇದೆ, ಇದು ಸ್ವೀಟ್ ಇಲ್ಲ. ಅದಕ್ಕೋಸ್ಕರ ಇವಾಗ ಇದರದ್ದು ಅಮ್ಮನೂ ಇದ್ದಾರಲ್ವ, ಹಾಗೆ ಅಮ್ಮನಿಗೋಸ್ಕರ ಅಂತೇಳಿ ಜ್ಯೂಸ್ ಮಾಡ್ಕೊಡೋಣ ಅಂಥೇಳಿ. ಮತ್ತು ಚೇತು ನೋಡ್ಬೋದು ತಿಂತೀನಿ ಅಂತ ಹೇಳಿ ಕಟ್ ಮಾಡಿ ಹುಳಿ ಇದಕ್ಕೆ ಇಟ್ಬಿಟ್ಟಿದ್ದಾನೆ. ಒಂದು ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಸ್ಮೂತಿ ಥರ ಚೆನ್ನಾಗಿರುತ್ತೆ. ಸೊ ಬನ್ನಿ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ. ಕೇವಲ 2 ಐಟಮ್ ಇದ್ದರೆ ಸಾಕು, ಸಕ್ಕರೆ ಮಾವಿನ ಹಣ್ಣು ಅಷ್ಟಿದ್ರೆ ಬೇಗ ಬ್ಲೆಂಡ್ ಮಾಡಿ ಕುಡಿಬೋದು, ತುಂಬ ಟೇಸ್ಟಿ ಇರುತ್ತೆ. ಸೊ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ, ಹುಳಿ ಇದೆ, ಇದು ತೋತಾಪುರಿದು. ಅಂದರೆ ಹಣ್ಣಾಗಿದೆ, ಮೀಡಿಯಮ್ ಆಗಿ. ಫುಲ್ ಹುಳಿ ಅಂದರೆ ಹುಳಿ, ತುಂಬಾ ಹುಳಿ ಇದೆ ಮಾವಿನ ಹಣ್ಣು. ಅದಕ್ಕೆ ಜ್ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ 2 ಇತ್ತು, 2 ಕಟ್ ಮಾಡಿದ್ದೀನಿ ಇವಾಗ. ಅಂದರೆ ಅಷ್ಟೊಂದೇ ಹಣ್ಣಾಗಿದೆ, ಸ್ವಲ್ಪ ಗಟ್ಟಿನೇ ಇದೆ, ಅದು ತಿನ್ನೋದಕ್ಕಾಗಲ್ಲ ಅಂಥೇಳಿ ಜ್ಯೂಸನ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಎಲ್ಲ ಪಲ್ಪ್ನು ಇದ್ರಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಮುಂಚೆ ಕೂಡ ವಿಡಿಯೋ ಮಾಡಿದ್ದೆ ನಾನು. ಇವತ್ತು ನೋಡಿ ಸಕ್ಕರೆನ ಮೀಡಿಯಮ್ ಆಗಿ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸೊ ಇಷ್ಟು ಸಾಕು. ಮತ್ತು ಸ್ವಲ್ಪ ನೀರು. ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಸ್ಮೂತಿ ಆಗುತ್ತೆ. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ಬ್ಲೆಂಡ್ ಮಾಡ್ಕೊಂಬಂದಿದ್ದೀನಿ. ನೋಡಿ ಎಷ್ಟೊಂದಾಯಿತು. ಸ್ವಲ್ಪ ನೀರು ಹಾಕಿ 2 ಮ್ಯಾಂಗೋ ಅಲ್ಲಿ ತೋತಾಪುರಿ ಮಾವಿನ ಹಣ್ಣಲ್ಲಿ ಇಷ್ಟೊಂದಾಯಿತು. ಇದೇ ಅಂಗಡಿಯಲ್ಲಿ ನೀವು ಕೊಡಬೇಕಂದ್ರೆ 200 - 300 ರೂಪಾಯಿ ಆಗುತ್ತೆ ಇಷ್ಟು ಜ್ಯೂಸ್ಗೆ. ಇದನ್ನೇ ನಾವು ಎಷ್ಟು ಸುಲಭವಾಗಿ ಹಣ್ಣು ತೊಗೊಂಬಂದರೆ ನಾವೇ ಮಾಡ್ಕೋಬೋದಲ್ವಾ ಸ್ಮೂತಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ, ಎಷ್ಟು ಕಲರ್ಫುಲ್ ಆಗಿದೆ ಅಂಥೇಳಿ. ಫಸ್ಟ್ ಟೈಮ್ ಅಮ್ಮನಿಗೆ ಇವತ್ತು ನಾನು ಜ್ಯೂಸನ್ನ ಕೊಡ್ತಾಯಿದ್ದೀನಿ. ಅಮ್ಮ ಕುಡಿಯೋಲ್ಲ ಆದಷ್ಟು ಜ್ಯೂಸು, ಅಂದರೆ ಈಗ ಅದರಲ್ಲಿ ಕೋಲ್ಡ್ ನೀರು ಹಾಕಿರಬಾರ್ದು, ಅದಕ್ಕೋಸ್ಕರ ನಾನು ಕೋಲ್ಡ್ ನೀರು ಹಾಕಿಲ್ಲ ಇದರಲ್ಲಿ. ಸೊ ನೋಡ್ಬೋದು ಫ್ರೆಂಡ್ಸ್, ರೆಡಿ ಆಯಿತು. ಸೊ ನೀವು ನಿಮ್ಮ ಮನೇಲಿ ಮಾಡ್ಕೋತೀರಲ್ಲ, ಇವಾಗ ನಾವು ಅಮ್ಮ ಕೊಡ್ತೀನಿ. ಇವತ್ತು ಮ್ಯಾರಿನೇಟ್ ಪನ್ನೀರ್ ಕಡಾಯಿ ಫ್ರೈನ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ಫ್ರೆಂಡ್ಸ್ ಇದು. ಸೊ ಇವಾಗ ಇದನ್ನು ನಾನು ಟ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಸೊ ಈ ರೀತಿ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ ಅಂಥೇಳಿ. ನೋಡಿ ಈ ರೀತಿಯಾಗಿ, ಇಲ್ಲ ಇದಕ್ಕೆ ಚಿಕ್ಕದು ಮಾಡ್ಕೋಬೋದು, ಇಲ್ಲ ಇನ್ನು ದಪ್ಪ ಟ್ಯೂಬ್ಸ್ ಕೂಡ ಮಾಡ್ಕೋಬೋದು. ಸೊ ಎಲ್ಲ ಮ್ಯಾರಿನೇಟ್ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಚಿಕ್ಕ ಟ್ಯೂಬಾಗಿ ಕಟ್ ಮಾಡ್ಕೋಬೇಕು. ತುಂಬ ಟೇಸ್ಟಿ ಬರುತ್ತೆ ಗ್ರೇವಿ ಈ ಥರ ಮಾಡ್ಕೊಂಡಾಗ. ಒಂದು ಡಾಬಾ ಸೈಡ್ ಮಾಡ್ಕೋತಾರಲ್ಲ, ಸೊ ಅದೇ ರೀತಿ ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಗ್ರೇವಿ. ಸೊ ಬನ್ನಿ, ಇದೊಂದು ಸಿಂಪಲ್ ಮಸಾಲೆ ಮತ್ತು ಬೇಗ ಆಗೋ ಥರ ಯಾವ ರೀತಿ ಮಸಾಲೆನ ರೆಡಿ ಮಾಡ್ಕೊಳ್ಳೋದು ಅಂತೇಳಿ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಮ್ಯಾರಿನೇಟ್ ಮಾಡಿಡೋದಕ್ಕೆ ಫಸ್ಟ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಪನ್ನೀರ್ ಮಸಾಲ, ಪನ್ನೀರ್ ಕರಿ ಮಸಾಲ ಅಂತ ಸಿಗುತ್ತೆ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅಚ್ಕಾರದ ಪುಡಿ,
ಸ್ವಲ್ಪನೇ ಹಾಕೋತಾ ಇದ್ದೀನಿ. ಸೊ ಇದನ್ನೆಲ್ಲ ಫಸ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮಸಾಲೆ ರುಬ್ಕೊಳ್ಳುವಷ್ಟರಲ್ಲಿ ಇದು ಮ್ಯಾರಿನೇಟ್ ಆಗಲಿ. ಇಷ್ಟೇ ಫ್ರೆಂಡ್ಸ್, ಇದು ತುಂಬ ಟೇಸ್ಟಿಯಾಗಿ ಇರುತ್ತೆ ಮತ್ತು ಉಪ್ಪು ಖಾರ ಎಲ್ಲ ಇಟ್ಕೊಳ್ಳುತ್ತೆ ಇದು ಪನ್ನೀರೆಲ್ಲನೂ. ಓಕೆ, ನಾನು ಇದನ್ನು ಕ್ಲೋಸ್ ಮಾಡಿ ಹಾಗೆ ಎತ್ತಿಕೊಳ್ತೀನಿ. ನೋಡಿ, ಈ ರೀತಿ ಮಲಗಿಸ್ಬೇಕಂತೆ ಇವನಿಗೆ. ಹೋಗಿ ಮಲ್ಕೊ ಅಂದರೆ ಇಲ್ಲ, ನೀನೇ ಮಲಗಿಸು ಅಂಥೇಳಿ ಅಡುಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಪಾಪು ಕೂಡ ನಿದ್ದೆ ಮಾಡಿಸ್ದೆ ಫ್ರೆಂಡ್ಸ್. ಇವಾಗ ಮಲಗಿಸ್ಬಿಟ್ಟು ಬಂದು ನಿದ್ದೆಗೆ ಆಡ್ತಾ ಇದ್ದೆ ಇಷ್ಟೊತ್ತು, ಒಂದು 5 ನಿಮಿಷ ಮಲಗಿಬಿಟ್ಟೆ. ಸೊ ಇವಾಗ ಅಡುಗೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ, ಮಸಾಲೆ ಎಲ್ಲನೂ. ಬನ್ನಿ ಮಸಾಲೆ ಎಲ್ಲ ರುಬ್ಕೊಳ್ಳೋಣ, ಏನೇನು ತೊಗೊಂಡಿದ್ದೀನಿ ನಾನು ಅಂಥೇಳಿ. ಅದಕ್ಕೆ ಮುಂಚೆ ನಾನು ಇಲ್ಲಿ ಒಂದು ತವದ ಮೇಲೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಎಲ್ಲ ನೋಡ್ಬೋದು ಫ್ರೆಂಡ್ಸ್, ನಾನಿಲ್ಲಿ ಗಸಗಸೆ, ಕಸೂರಿ ಮೇಥಿ, ಸ್ವಲ್ಪ ಒಂದೆರಡು ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದೇ ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಟೊಮ್ಯಾಟೊ, ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಶುಂಠಿ, ಗೋಡಂಬಿ ಒಂದು 6, ಇಷ್ಟು ಬೆಳ್ಳುಳ್ಳಿ, ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತೀನಿ. ಫಸ್ಟು ಒಳ್ಳೆ ಫೈನ್ ಪೇಸ್ಟ್ ಮಾಡ್ಕೋಬೇಕು ಇದನ್ನು. ಪನ್ನೀರ್ ಮ್ಯಾರಿನೇಟ್ ಮಾಡಿ 10 ನಿಮಿಷ ಆಯ್ತು. ನಾನು ಇವಾಗ ತವಾ ಬಿಸಿ ಆಗೋಕೆ ಇಟ್ಟಿದ್ದೀನಿ. ಎಣ್ಣೆ ಕೂಡ ಬಿಸಿಯಾಗಿದೆ. ಸ್ವಲ್ಪ ಕ್ರಿಸ್ಪಿ ಆಗೋ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಗ್ರೇವಿ ಜೊತೆಗೆ ನಮ್ಗೆ ಒಂದೊಂದು ಪೀಸ್ ತಿನ್ನೋದು ತುಂಬ ಟೇಸ್ಟ್ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ. ಚೆನ್ನಾಗಿ ಕ್ರಿಸ್ಪಿ ಆಗ್ತಾ ಇರಲಿ ಇದು ಎಣ್ಣೆಯಲ್ಲಿ. ಒಂದು 5 ಮಿನಿಟ್ ಕ್ರಿಸ್ಪಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಾಗ್ತಾ ಇರಲಿ, ಅಷ್ಟೊಂದು ಮಸಾಲೆ ರುಬ್ಕೋತೀನಿ ಇವಾಗ. ಸೊ ನೋಡ್ಬೋದು ಫ್ರೆಂಡ್ಸ್, ಈ ರೀತಿಯಾಗಿ ಮ್ಯಾರಿನೇಟ್ ಮಾಡಿರೋದನ್ನು ಕ್ಲೀನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಆಯಿಲಲ್ಲಿ. ಮತ್ತು ಇವಾಗ ಚೆನ್ನಾಗಿ ಒಂದು ಸೈಡ್ ತಿರುಗಿಸಿ ಗ್ಯಾಸ್ ಆಫ್ ಮಾಡಿ ತವದ ಮೇಲೆ ಹಾಗೆ ಇಟ್ಟಿದ್ದೀನಿ. ಇವಾಗ ನಾನು ಗ್ರೇವಿನ ರೆಡಿ ಮಾಡ್ಕೋತೀನಿ. ಇಲ್ಲಿ ಗ್ರೇವಿ ಮಾಡ್ಕೊಳ್ಳೋದಕ್ಕೆ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಜೀರಿಗೆ, ಸಾಸಿವೆ, ಒಂದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಕರಿಬೇವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅಚ್ಕಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮಸಾಲೆನ ಹಾಕ್ಕೊಳ್ಳೋಣ. ಒಂದು ಒಳ್ಳೆ ಕಲರ್ ಬರೋದಕ್ಕೋಸ್ಕರ ಎಣ್ಣೆಯಲ್ಲಿ ಹಾಕ್ಕೊಳ್ಳೋದು. ಹಾಗೆ ಮಸಾಲೆನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಮಸಾಲೆನ. ಯಾಕೆಂದರೆ ನಾನು ಹಸಿದೇ ರುಬ್ಬಿದ್ದೀನಿ, ನೀವು ಬೇಕಾದರೆ ಫ್ರೈ ಮಾಡಿ ಎಣ್ಣೆಯಲ್ಲಿ ಮಸಾಲೆಗಳನ್ನ ರುಬ್ಕೋಬೋದು. ನಾನು ಈ ರೀತಿಯಾಗಿ ಎಣ್ಣೆಯಲ್ಲಿ ಒಂದು 5 ನಿಮಿಷ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡ್ರೆ ಆಯ್ತು. ಇದು ಗ್ರೇವಿ ಚೆನ್ನಾಗಿ ಕುದೀಲಿ, ಆಮೇಲೆ ನೀರನ್ನ ಸೇರಿಸ್ತೀನಿ. ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಗ್ರೇವಿ ಫ್ರೈ ಮಾಡ್ಕೊಂಡಿದ್ದಾಯಿತು ಎಣ್ಣೆಯಲ್ಲಿ. ಇವಾಗ ನಾನು ಮಿಕ್ಸಿ ತೊಳೆದಿರೋಂಥ ನೀರನ್ನ ಸೇರಿಸ್ಕೊತೀನಿ. ಸೊ ಇದು ಇನ್ನೂ ತಿಕ್ಕಾಗುತ್ತೆ, ಯಾಕಂದರೆ ನಾನು ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಸೊ ಗಟ್ಟಿ ಗ್ರೇವಿ ಬರುತ್ತೆ. ನೋಡಿ, ಇಷ್ಟು ನೀರು ಸಾಕು. ಇವಾಗ ಒಂದು ಸ್ವಲ್ಪ ನಾನು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಉಪ್ಪು ಹಾಕ್ಕೊಳ್ತೀನಿ. ಯಾಕಂದರೆ ಪನ್ನೀರಿಗೆ ನಾನು ಆಲ್ರೆಡಿ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಶಾಲೋ ಫ್ರೈ. ಚಿಕ್ಕ ಮಕ್ಕಳು ಇದ್ದರೆ ಸೊ ಈ ರೀತಿಯಾಗಿ ಫ್ರೈ ಮಾಡಿಕೊಟ್ರೆ ತುಂಬಾ ಒಳ್ಳೆ ವೆಯ್ಟ್ ಗೇನ್ ಆಗ್ತಾರೆ ಚಿಕ್ಕ ಮಕ್ಕಳು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಇಷ್ಟು ಸಾಕು. ಚೆನ್ನಾಗಿ ಕುದ್ದು ಗ್ರೇವಿ ಗಟ್ಟಿ ಆಗಬೇಕಿದು. ಸೊ ನೋಡ್ಬೋದು, ಇವಾಗ ಗ್ರೇವಿ ರೆಡಿ ಆಯಿತು ಚೆನ್ನಾಗಿ. ಇದರಲ್ಲಿ ಒಂದು ಸ್ವಲ್ಪ ಪನ್ನೀರ್ ಟ್ಯೂಬ್ಸ್ ಇತ್ತು, ಹಾಗೆ ಪಾಪುಗಂತ ಮಿಕ್ಕಿಸ್ಕೊಂಡಿದ್ದೆ. ಅದು ವೈಟ್ ಪನ್ನೀರ್ ಕೂಡ ಇದರಲ್ಲಿ ಮಿಕ್ಸ್ ಮಾಡಿದ್ದಾಯ್ತು ಇವಾಗ. ಸೊ ಇದು ಚೆನ್ನಾಗಿ ಕುದ್ದು ನೋಡಿ ಇಷ್ಟು ತಿಕ್ಕಾಗಿ ಬಂದಿದೆ. ಸೊ ಚೇತನ್ ಏನು ಮಾಡ್ತಾ ಇದ್ದಾನೆ ಇವಾಗ ಅಂದರೆ ಶಾಲೋ ಫ್ರೈ ಮಾಡಿರುವಂಥ ಪನ್ನೀರನ್ನ ಕಡಾಯಿಗೆ ಸೇರಿಸ್ಕೋತಾ ಇದ್ದಾನೆ. ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿ ಬರುತ್ತೆ ಗ್ರೇವಿ ಜೊತೆ. ಒಂದೊಂದು ಏನಾಗುತ್ತೆ ಅಂದರೆ ಒಡೆದ್ಬಿಟ್ಟು ಪುಡಿ ಆಗುತ್ತೆ. ಸೊ ಆ ಥರ ಆಗಬಾರ್ದು ಅಂಥೇಳಿ ನಾನು ಶಾಲೋ ಫ್ರೈನ ಮಾಡಿದ್ದೀನಿ. ಇವಾಗ ಕಡಿಮೆ ಉರಿಯಲ್ಲಿ ಕರೆಕ್ಟಾಗಿ ಒಂದು 3 to 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಆಯ್ತು. ಇದು ಎಷ್ಟು ಚೆನ್ನಾಗಿದೆ ಅಂಥೇಳಿ ನೋಡ್ಬೋದು. ಗಟ್ಟಿ ಗ್ರೇವಿ ಸಖತ್ತಾಗಿರುತ್ತೆ. ಇನ್ನೊಂದು 5 ನಿಮಿಷ ಕುದೀಲಿ ಇದು. ಸೊ ರೆಡಿ ಆಯಿತು ಫ್ರೆಂಡ್ಸ್ ಗ್ರೇವಿ. ನೋಡ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಅಲ್ವಾ. ಸೊ ಗ್ರೇವಿ ಈ ರೀತಿ ಆದರೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ತಿಕ್ಕಾಗಿದ್ದರೆ ಚಪಾತಿ ಮೇಲೆ, ನಿಮಗೆ ರೈಸ್ ಮೇಲೆ ತುಂಬಾ ಚೆನ್ನಾಗಿರುತ್ತೆ.
ಇಷ್ಟೇ ಫ್ರೆಂಡ್, ತುಂಬಾ ಸಿಂಪಲ್ಲಾಗಿ ಪನ್ನೀರ್ ಶಾಲೋ ಫ್ರೈ, ಕಡಾಯಿ ಫ್ರೈ ಅಂತೇಳಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈ ರೀತಿ ಮಾಡ್ಕೊಂಡು ನೋಡಿ. ನಾನು ಸ್ವಲ್ಪ ಮೇಲೆ ನಿಮ್ಮ ಹತ್ರ ಕ್ರೀಮ್ ಇದ್ದರೆ ಕ್ರೀಮ್ ಹಾಕ್ಕೊಳ್ಳಿ, ಫ್ರೆಶ್ ಕ್ರೀಮ್, ಇಲ್ಲಾಂದರೆ ಮೊಸರು, ಗಟ್ಟಿ ಮೊಸರಿಂದ ಗಾರ್ನಿಷ್ ಮಾಡಿದ್ದೀನಿ, ಸಖತ್ತಾಗಿರುತ್ತೆ. ಸೊ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ನಿಮ್ಮ ಮನೆಯಲ್ಲೂ ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್ ಮಸಾಲ, ಈಸಿಯಾಗಿ ಅಷ್ಟೇ ರುಚಿಯಾಗಿರುತ್ತೆ. ಸೊ ನೀವು ನಿಮ್ಮ ಮನೆ ಮಾಡ್ಕೊಂಡು ಹೇಗಿರುತ್ತೆ ಅಂತ ಹೇಳಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಬಟ್ಟೆಗಳನ್ನ ಒಣಗಿಸ್ತಾ ಇದ್ದಾರೆ. ಇವಾಗ ಇನ್ನೇನು ಊಟ ಮಾಡಬೇಕು. ಅಡುಗೆ ಕೂಡ ಆಗೋಯ್ತು ಫ್ರೆಂಡ್ಸ್. ಅಡುಗೆ ಆಗಿದೆ. ಇವಾಗ ಒಂದು ಸ್ವಲ್ಪ ಪಾತ್ರೆಗಳಿದೆ, ವಾಶ್ ಮಾಡಿಬಿಡ್ತೀನಿ. ಅಷ್ಟರಲ್ಲಿ ಪಾಪು ನಿದ್ದೆ ಹೋಗ್ತಾ ಇದ್ದಾನೆ, ಅಮ್ಮ ಬಟ್ಟೆ ಒಣಗಿಸ್ತಾ ಇದ್ದಾರೆ. ಸೊ ಬನ್ನಿ ಇವಾಗ ಊಟಕ್ಕೆ ಹಾಕ್ಕೊಡೋಣ. ಜ್ಯೂಸ್ ಮಾಡಿಕೊಟ್ಟೆ, ತುಂಬಾ ಖುಷಿ ಆಯಿತು ಅಮ್ಮನಿಗೆ. ಸೊ ನಮ್ಮ ಮನೇಲಿ ಟೈಮ್ ನೋಡ್ಬೋದು, 11 ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್. ನಾನು ಅವಾಗೆ ಪೂಜೆ ಕೂಡ ಮುಗಿಸಿದ್ದೀನಿ. ಸೊ ಬಟ್ಟೆ ಎಲ್ಲ ಮಡಚಿ ಇಟ್ಬಿಟ್ಟವ್ರೆ ಅಮ್ಮ. ನಾನು ಅಡುಗೆ ಮಾಡೋ ಅಷ್ಟರಲ್ಲಿ ಎಲ್ಲ ಬೀರುವಲ್ಲಿ ಜೋಡಿಸ್ಬಿಡ್ತೀನಿ. ಇವಾಗ ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಊಟ ನೋಡಿ, ಇದು ಪನ್ನೀರ್ ತವಾ ಫ್ರೈನ ಮಾಡಿದ್ದೀನಲ್ವ. ಸೊ ರೈಸ್ ಜೊತೆ ಮತ್ತು ಮೊಸರು ಮತ್ತು ಊರಿಂದ ತಂದಂಥ ಅಮ್ಮ ಉಪ್ಪಿನಕಾಯಿ. ಸೊ ನೋಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಉಪ್ಪಿನಕಾಯಿ ಮಾತ್ರ ಹಾಗೆ ಎತ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟಿ ಇರುತ್ತೆ ಉಪ್ಪಿನಕಾಯಿದು. ಸೊ ಊರಲ್ಲಿ ಮನೆಯಲ್ಲ ಗಿಡದ್ದು ಹಾಕಿರೋದು ಮಾವಿನಕಾಯಿ ಇರುತ್ತಲ್ಲ, ಸೊ ಅದ್ರದ್ದು. ಇದನ್ನು ಯಾವಾಗ ಪಾಪು ಜೊತೆ ಕುತ್ಕೊಂಡು ಊಟ ಅವನಿಗೆ ತಿನ್ನಿಸಿ ಆಮೇಲೆ ನಾನು ತಿನ್ನೋ ಅಭ್ಯಾಸ ನನಗೆ. ಸೊ ಅವ್ನು ಮಲಗಿದ್ದಾನಲ್ವ, ಇವಾಗ ನಾನು ಹೋಗಿ ಊಟ ಮುಗಿಸ್ಕೊಂಡು ಬಂದು ಸೊ ಮಲ್ಕೊಳ್ಬೇಕು. 11 ಗಂಟೆ ಆಯಿತು ಟೈಮು. ಪನ್ನೀರ್ ಯಾವಾಗೂ ಅಪರೂಪಕ್ಕೆ ಒಂದ್ಸರಿ ಮಾಡ್ತೀವಿ. ಸೊ ಮಾಡಿದಾಗ ಚೇದುಗೆ ತುಂಬಾ ಇಷ್ಟ ಪನ್ನೀರ್ ಕರಿ. ಸೊ ಅದಕ್ಕೋಸ್ಕರ ಪನ್ನೀರ್ ತೊಗೊಂಬ ಅಂತ ಹೇಳಿ ಫೋನ್ ಮಾಡಿದ್ದು. ಹಾಗೆ ಅಂಗಡಿಯಿಂದ ಬರ್ತಾ ಪನ್ನೀರ್ ತಂದು ಕಡಾಯಿ ಫ್ರೈ ಮಾಡಿದ್ದು. ಸೊ ಬನ್ನಿ ಊಟನ ಮುಗಿಸ್ಕೊಳ್ಳೋಣ. ಇವತ್ತು ಇನ್ನೂ ಕೆಲಸ ಇದೆ, ಎಲ್ಲ ಕೆಲಸ ಬೇರೆ ಮುಗಿಸ್ಕೋಬೇಕು. ಸೊ ಬೇಗ ನಾವು ಊಟ ಮುಗಿಸಿ ಮಲಗಿ ಮತ್ತೆ ಬೆಳಿಗ್ಗೆ ಬೇಗ ಹೋಗ್ಬೇಕಲ್ವ. ಸೊ ಅದಕ್ಕೋಸ್ಕರ ತುಂಬಾ ಲೇಟ್ ಆಗೋಯ್ತು. ಅಂಗಡಿಗೆ ಹೋಗ್ತಾ ಇದ್ದೀವಿ ಇವಾಗ ಬೆಳಿಗ್ಗೆನೆ 6:45 ಆಗೋಯ್ತು ಟೈಮ್. ಮಿಷಿನ್ಗೆ ಹೋಗಿ ಬಂದಲ್ವ, ಅದಕ್ಕೆ ಲೇಟ್ ಆಯಿತು ನೋಡಿ. ರಾಗಿ ಹಿಟ್ಟು 10 ದಿವಸ ಆಗಿತ್ತು ನಾನು ಹುರಿದಿಟ್ಟು, ಮಳೆಯಿಂದ ಹೋಗೋಕ್ಕೆ ಆಗಿರಲಿಲ್ಲ. ಮಿಕ್ಸಿಯಲ್ಲೂ ಮಾಡ್ಕೊಳಕ್ಕಾಗಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇದು ಸ್ವಲ್ಪ ಆರಬೇಕು, ಅದಕ್ಕೆ ಕ್ಯಾಪ್ ಸುಮ್ಮನೆ ಹಿಂಗೆ ಮುಚ್ಚಿದ್ದೀನಿ. ನಾನೆಲ್ಲ ಪೂರ್ತಿ ವಿಡಿಯೋನ ಮಾಡಿದ್ದೀನಿ, ರಾಗಿ ಸೇರಿ ಯಾವ ಥರ ಮಕ್ಳಿಗೆ ಮಾಡ್ಕೊಡೋದು ಅಂಥೇಳಿ. ಪ್ಲೀಸ್ ನೋಡಿ. ಮಕ್ಕಳು ದೊಡ್ಡವರಾದರೂ ಅಂದರೆ 5 ವರ್ಷ ಮಕ್ಕಳಿಗೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಲ್ವ. ಸೊ ಅದಕ್ಕೋಸ್ಕರ ನಾನು ಮಾಡಿ ಬೆಳಿಗ್ಗೆ ಟೈಮ್ ಡೈಲಿ ತಿನ್ನಿಸ್ತಾ ಇದ್ದೀನಿ ನೋಡುವೆ. ನಿನ್ನೆ ವ್ಲಾಗ್ಸ್ನ ಮತ್ತೆ ನಾನು ಕಂಟಿನ್ಯೂ ಮಾಡಲಿಲ್ಲ ಫ್ರೆಂಡ್ಸ್. ಮತ್ತು ಅಂಗಡಿಗೆ ಬಂದಮೇಲೆ ಎಲ್ಲ ಕೆಲಸಗಳನ್ನ ಮಾಡ್ತಾನೆ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಗ್ಬೋದು ಅನ್ಕೋತೀನಿ. ಸೊ ಪನ್ನೀರ್ ಕಡಾಯಿ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ. ಸೊ ಆ ರೆಸಿಪಿ ನಿಮಗೇನ ಇಷ್ಟ ಆದರೆ ಪ್ಲೀಸ್ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. ಮತ್ತು ಹೇಗಿರುತ್ತೆ ಅಂತ ತಪ್ಪದಿರೆ ನನಗೆ ಕಮೆಂಟ್ ಮಾಡಿ. ಮತ್ತು ಮ್ಯಾಂಗೋ ಜ್ಯೂಸ್ ಏನಿದೆ ಅಮ್ಮನಿಗೆ ತುಂಬಾ ಇಷ್ಟ ಆಯಿತು. ಸೊ ತುಂಬಾ ಅವ್ರಿಗೇನೇ ಹೇಳ್ಬೇಕಂತ ಗೊತ್ತಿಲ್ಲ, ಫಸ್ಟ್ ಟೈಮು ಕುಡ್ದಿರೋದ್ರಿಂದ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾನು 1 ಗ್ಲಾಸ್ ಕೊಟ್ಟು ಮತ್ತೆ ಇನ್ನು ತುಂಬ ಮಿಕ್ಕಿತ್ತಲ್ವ 2.5 ಗ್ಲಾಸ್ ಆಗೋಷ್ಟು ಅಮ್ಮನ ಕುಡಿಸ್ದೆ. ತುಂಬ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸರಿ ಇನ್ನೊಂದು ಸರಿ ನಂಗೆ ಅದೇ ಥರ ಮಾಡ್ಕೊಡು ನಾಳೆ ಅಂತ ಹೇಳಿದರು. ಸೊ ಹಾಗೆ ನಾಳೆ ಮಾಡಿಕೊಡೋಣ. ಇನ್ನೊಂದೆರಡು ಹಣ್ಣಿತ್ತು, ಅದು ಇನ್ನೂ ಹಣ್ಣಾಗಿರಲಿಲ್ಲ. ಸೊ ನಾಳೆ ಮಾಡಿಕೊಡೋಣ ಅಂಥೇಳಿ ಹಾಗೆ ತಿಕ್ಕಿದ್ದೀನಿ. ಸೊ ನಮ್ಮ ಮನೆಯವರು ಫ್ರೆಂಡಿಂದ ತೋಟದಿಂದ ತೊಗೊಂಬಂದಿರೋಂಥ ತೋತಾಪುರಿ ಮಾವಿನ ಹಣ್ಣು ವಿಪರೀತ ಹುಳಿ ಇತ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಜ್ಯೂಸ್ ಮಾಡಿಕೊಟ್ಟೆ. ಅಮ್ಮಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.